ಒಳ್ಳೆ ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಕರ್ಮ ವಿಮೋಚನ ಸಂಧಿಯನ್ನು ನೋಡ್ತಾ ಇದ್ವಿ. ಅದರಲ್ಲಿ ಕೊನೆಯ ಪದ್ಯ ಶ್ರೀ ವಿರಿಂಚಾದ್ಯಮರ ವಂದಿತ ಈ ವಸುಂಧರೆಯೊಳಗೆ ದೇವಕಿ ದೇವಿ ಜಠರದೊಳಗವತರಿಸಿದನು ಅಜನು ನರದಂತೆ ರೇವತಿ ರಮಣಾನುಜನು ಸ್ವಪದಾವಲಂಬಿಗಳನ್ನು ಸಲಹಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠ್ಠಲನು. ಶ್ರೀ ವಿರಿಂಚಾದ್ಯಮರ ವಿನುತ ವಂದಿತ. ಶ್ರೀ ಅಂದರೆ ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ, ವಿರಿಂಚಾದಿಗಳ ಬ್ರಹ್ಮದೇವರೇ ಮೊದಲಾಗಿರುವಂತಹ ಸಕಲ ದೇವತೆಗಳಿಂದ ವಂದಿತ ನಮಸ್ಕರಿಸಿಕೊಳ್ಳುವಂತಹ ಪರಮಾತ್ಮ ಈ ವಸುಂಧರೆಯೊಳಗೆ, ಈ ಭರತಖಂಡದ ಪುಣ್ಯಭೂಮಿಯೊಳಗೆ ದೇವಕಿ ದೇವಿ ಅಂತ ದೇವಕರಾಜನ ಮಗಳಾಗಿರುವಂತಹ ದೇವಕಿ ದೇವಿಯ ಜಠರದೊಳಗೆ ಅವತರಿಸಿ ಗರ್ಭದೊಳಗೆ ಅವತರಿಸಿದನು. ಅಂದರೆ ಶ್ರೀಕೃಷ್ಣ ಎಂಬ ನಾಮದಿಂದ ಪ್ರಾದುರ್ಭೂತನಾಗಿದ್ದಾನೆ. ಪರಮಾತ್ಮ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಬ್ರಹ್ಮಾದಿ ವಂದಿತನು. ಈ ಪರಮಾತ್ಮ ಎಂಥವನು? ಬ್ರಹ್ಮಾದಿ ದೇವತೆಗಳಿಂದ ಪೂಜ್ಯನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ. ಅಜನು, ಯಾವನಿಗೆ ಉತ್ಪತ್ತಿ ಇಲ್ಲವೋ, ಅವನಿಗೆ ಉತ್ಪತ್ತಿ ಇಲ್ಲ, ಯಾವಾಗಲೂ ಇರ್ತಾನೋ ಅಂತಹ ಪರಮಾತ್ಮ ನರರಂತೆ ಮನುಷ್ಯರಂತೆ ಅವತರಿಸಿದನೆ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಮಾನವರಂತೆ ಅಲ್ಲ. ಶ್ರೀಹರಿಗೆ ಗರ್ಭವಾಸ ದುಃಖ ಎಂದೂ ಯಾವತ್ತೂ ಇಲ್ಲ. ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಹಾಗೆ ಅವತಾರ ಅಂದರೆ ಸೀದಾ ವೈಕುಂಠದಿಂದ ಭೂಮಿಗೆ ಬಂದಿದ್ದಾನೆ, ಪ್ರತ್ಯಕ್ಷನಾಗಿದ್ದಾನೆ. ರೇವತಿ ರಮಣಾನುಜನು, ರೇವತರಾಜನ ಪುತ್ರಿಯಾಗಿರುವಂತಹ ರೇವತಿ ದೇವಿಯ ಪತಿಯಾಗಿರುವಂತಹ ಬಲವರಾಮ ದೇವರ ತಮ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಸಮಸ್ತ ಪಾಪರೂಪವಾದಂತಹ ಕರ್ಮ ವಿಕರ್ಮಗಳನ್ನು ಮೋಚನ ಮಾಡಿ ಪಾಪ ಪರಿಹಾರ ಮಾಡಿ ಸ್ವಪದಾವಲಂಬಿಗಳನ್ನು ಸಲಹಿ ತನ್ನ ಪಾದವನ್ನು ಅನುಸರಿಸಿ ತನ್ನ ಪಾದ ಭಕ್ತರಾಗಿರುವಂತಹ ತನ್ನನ್ನು ನಂಬಿರುವಂತಹ ಭಕ್ತರನ್ನು ಸಲಹಿ ಸಂರಕ್ಷಿಸಿ ದೈತ್ಯಾವಳಿಯ ಸಂಹರಿಸಿದ, ದೈತ್ಯರ ಕುಲವನ್ನೇ ನಾಶ ಮಾಡಿದ ಜಗನ್ನಾಥ ವಿಠ್ಠಲನು, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಅಂಥೇಳಿ ಇಲ್ಲಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮನೇ ಪಾದವೇ ಸದಾ ಗತಿಯಾಗಿದೆ. ಅಂತಹ ಪರಮಾತ್ಮನಿಗೆ ಈ ಸಂಧಿಯನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಪರಮಾತ್ಮನ ಅನುಗ್ರಹವಾದರೆ ನಾವು ಕರ್ಮದಿಂದ ಮೋಚನೆಗೊಳ್ತೇವೆ, ಇಲ್ಲದೇ ಇದ್ದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಪರಮಾತ್ಮನ ಅನುಗ್ರಹವನ್ನು ಪಡೆಯುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಲಿಕ್ಕೇ ಬೇಕು. ಅವನು ಹೇಳಿದಂತೆ ಕೇಳಲಿಕ್ಕೇ ಬೇಕು. ಈ ಸಂಧಿಯ ಸಂಕ್ಷಿಪ್ತತೆಯಿಂದ ಮುಗಿಸ್ತಾ ಇದ್ದೇನೆ. ಮೂಲ ನಾರಾಯಣನು ಮಾಯಾಲೋಲನಂತವತಾರ ನಾಮಕ ವ್ಯಾಳರೂಪ ಜಯಾರಮಣನಾವೇಶ ನೆನೆಸುವನು. ಲೀಲೆಗೈವಾನಂತ ಚೇತನ ಜಾಲದೊಳು ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಹೊರಗೆ ನೆಲೆಸಿಯ ಶಾಂತಿ ಅನಿರುದ್ಧ ಹೇಳ್ತಾ ಇದ್ದಾರೆ. ಪರಮಾತ್ಮ ಮೂಲನಾರಾಯಣನು ಸೃಷ್ಟಿಯ ಪ್ರಾರಂಭದಲ್ಲಿ ವಟಪತ್ರಶಾಹಿಯಾಗಿರುವಂತಹ ಪರಮಾತ್ಮನು ಉದಕಗಳಿಗೆ ಆಶ್ರಯವಾದ ಕಾರಣದಿಂದ ಅವನಿಗೆ ಪರಮಾತ್ಮನಿಗೆ ನಾರಾಯಣ ಅಂತ ಕರೀತಾರೆ. ಸರ್ವ ಜೀವಾಂತರ್ಯಾಮಿಯಾಗಿರುವ ಬಿಂಬರೂಪಿಯಾಗಿರುವಂತಹ ಮೂಲರೂಪಿಯಾಗಿರುವಂತಹ ನಾರಾಯಣನೇ ಪುರುಷರೂಪಿಯಾಗಿರುವಂತಹ ಪರಮಾತ್ಮನಾಗಿದ್ದಾನೆ. ಅವನೇ ಬಹಿಕಾಲ ರೂಪದಿಂದ ಇದ್ದಾನೆ. ಮಾಯಾಲೋಲ, ಮಾಯಾದೇವಿಯ ಪತಿಯಾಗಿರುವಂತಹ ವಾಸುದೇವನು
ಮೊದಲಿಗೆ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಪ್ರಾದುರ್ಭೂತನಾದ ಮೊದಲು ಅವತಾರವನ್ನು ತೆಗೆದುಕೊಂಡ. ಅನಂತ ಅವತಾರ ನಾಮಕ ಪರಮಾತ್ಮ ಅನಂತ ಅವತಾರಗಳನ್ನು ತೆಗೆದುಕೊಳ್ತಾನೆ. ಅದರಲ್ಲಿ ಪರಮಾತ್ಮ ಇಲ್ಲಿ ನಾರಾಯಣ ರೂಪದಿಂದ ಅಂತ ಹೇಳ್ತಾರೆ. ಮಾಯಾಲೋಲ ಅನಂತಾವತಾರ ನಾಮಕ ಬ್ಯಾಳ ರೂಪ ಜಯಾರಮಣ ನಾವೇಶ ನೆನೆಸಿದನು. ಜಯಾರಮಣ ಜಯಾದೇವಿಗೆ ಪತಿಯಾಗಿರುವಂತಹ ಸಂಕರ್ಷಣನ ಆವೇಶ ವಾಯು ಅಂದರೆ ಸಂಕರ್ಷಣ ಪುತ್ರ ಆಗಿರುವಂತಹ ವಾಯುಪುತ್ರ ಶೇಷ, ಇವರಲ್ಲೇ ಸಂಕರ್ಷಣನು ತನ್ನ ಆವೇಶ ಇಟ್ಟು ಕಾರ್ಯ ಮಾಡ್ತಾ ಇದ್ದಾನೆ. ಇಂತಹ ಪರಮಾತ್ಮ ಲೀಲೆಗೈವ ಅನಂತ ಚೇತನರಲ್ಲಿ ಹೇಳ್ತಾ ಇದ್ದಾನೆ. ಅನಂತ ಚೇತನರಲ್ಲಿ ಪರಮಾತ್ಮ ಒಬ್ಬರಲ್ಲ ಇಬ್ಬರಲ್ಲ ಅನಂತ ಜೀವರಾಶಿಗಳಿದ್ದಾರೆ. ಆ ಜೀವರಾಶಿಗಳಲ್ಲಿ ಪರಮಾತ್ಮ ಪ್ರದ್ಯುಮ್ನ ನಾಮಕ ರೂಪ ಪರಮಾತ್ಮ ನಾರಾಯಣ ಮೂಲ ರೂಪ, ಅವನಿಂದ ವಾಸುದೇವ ರೂಪ ಆಗುತ್ತೆ. ಆ ವಾಸುದೇವ ರೂಪನೇ ನಾನಾ ಅವತಾರಗಳಿಗೆ ಕಾರಣವಾದದ್ದು. ಆದ್ದರಿಂದ ಅವನಿಗೆ ಅನಂತ ಅಂತ ಕರೀತಾ ಇದ್ದಾರೆ. ಅನಂತ ಅವತಾರ ನಾಮಕ ಅಂತ ಹೇಳಿ ವಾಸುದೇವನಿಗೆ ಕರೀತಾ ಇದ್ದಾರೆ. ಶೇಷ ರೂಪದಿಂದ ಶೇಷಾಂತರಿಯಾಗಿರುವಂತಹ ಸಂಕರ್ಷಣ ರೂಪವು ಪ್ರಾದುರ್ಭೂತವಾಗುತ್ತೆ. ಆಮೇಲೆ ಆ ಶೇಷನಲ್ಲಿ ಹಾಗೂ ಉಳಿದವರಲ್ಲಿ ಅಂಶರೂಪದಿಂದ ಪರಮಾತ್ಮ ಪ್ರವಿಷ್ಟನಾಗ್ತಾನೆ. ಈ ರೀತಿಯಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅನಂತ ಚೇತನ ರಾಶಿಯೊಳಗೆ ಇದ್ದು ಪರಮಾತ್ಮ ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಬ್ರಹ್ಮಾಂಡದ ಹೊರಗೂ ಇದ್ದಾನೆ. ಇಂತಹ ಶಾಂತಿಪತಿಯಾಗಿರುವಂತಹ ಅನಿರುದ್ಧ ಇದ್ದಾನೆ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. 5 ಕಾರಣ ರೂಪವಿಪ್ಪತ್ತೈದು ಕಾರ್ಯಗಳೆನಿಸುವವು 6 ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದೇ ಭೇದವರ್ಜಿತ ಮೂರ್ಜಗನ್ಮಾದಿ ಕಾರಣ ಮುಕ್ತಿದಾಯಕ ಸೋದರದೊಳಗಿಟ್ಟೆಲ್ಲರನು ಸಂತೈಪ ಸರ್ವಜ್ಞ. ಐದು ಕಾರಣ ರೂಪ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 5 ಮೂಲ ಕಾರಣ ರೂಪಗಳು. 25 ಕಾರ್ಯಗಳೆನಿಸುವು. ನಾರಾಯಣ ನಾರಾಯಣ ನಾರಾಯಣ, ವಾಸುದೇವ ನಾರಾಯಣ, ಪ್ರದ್ಯುಮ್ನ ನಾರಾಯಣ, ಅನಿರುದ್ಧ ನಾರಾಯಣ, ವಾಸುದೇವ ನಾರಾಯಣ, ವಾಸುದೇವ 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 ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ. ಈ ರೀತಿಯಾಗಿ ವಾಸುದೇವ ಅನಿರುದ್ಧ, ಸಂಕರ್ಷಣ ನಾರಾಯಣ, ಸಂಕರ್ಷಣ ವಾಸುದೇವ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ, ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ, ವಾಸುದೇವ. ಈ ರೀತಿಯಾಗಿ 5 ರೂಪ, ಇವೆಲ್ಲ ಸೇರಿ 25 ರೂಪಗಳು. ಇವು ಮೂಲ ಕಾರಣ ರೂಪಗಳು. ಆ 25 ಮೊದಲಿನ ಮೂಲ 5 ರೂಪಗಳು ಸೇರಿ 30 ರೂಪಗಳಾಗುತ್ತೆ. 6 ರೂಪ ಅಂತ ಹೇಳ್ತಾ ಇದ್ದಾರೆ. 30 ರೂಪಗಳಿಂದ ಪರಮಾತ್ಮ ಈ ಜಗತ್ತಿನಲ್ಲಿದ್ದಾನೆ. ಈ ಚರಾಚರದಿ, ಈ ಚರಜೀವರಲ್ಲಿಯೂ ಅಚರವಾಗಿರುವಂತಹ ಪ್ರಕೃತ್ಯಾತ್ಮಕ ಸಹಿತವಾಗಿರುವಂಥ ಮೂಲ ಜಡ ಪ್ರಕೃತಿಯಲ್ಲಿಯೂ ಮತ್ತು 24 ಜಡ ತತ್ವಗಳಲ್ಲಿಯೂ ಕಾರ್ಯ ಮಾಡುತ್ತಾ ರಮಿಸುತ್ತಿಪ್ಪನು. ಅವನಿಗೆ ಇದು ವಿಹಾರ ಮಾಡ್ತಾ ಇದ್ದಾನೆ. ಮಹಾಲಕ್ಷ್ಮಿಯಿಂದೊಡಗೂಡಿ ವಿಹಾರ ಮಾಡ್ತಾ ಇದ್ದಾನೆ. ಭೇದವರ್ಜಿತ, ಅವನ ಮೂಲ ರೂಪಕ್ಕೂ ಅವನ ಅವತಾರ ರೂಪಕ್ಕೂ ಕಾರ್ಯರೂಪಕ್ಕೂ ಎಂದು ಯಾವ ಕಾಲಕ್ಕೂ ಭೇದವಿಲ್ಲ. 3 ಜಗಜ್ಜನ್ಮಾದಿ ಕಾರಣ, 3 ಲೋಕಗಳಿಗೆ ಸೃಷ್ಟ್ಯಾದಿ ಕಾರಣನಾಗಿರುವಂತಹ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡುವಂತಹ ಸ್ವತಂತ್ರ ಕಾರಣನಾಗಿರುವಂತಹ ಪರಮಾತ್ಮ ಮುಕ್ತಿದಾಯಕ, ಬರೀ ಸೃಷ್ಟಿಯಷ್ಟೇ ಅಲ್ಲ, ಸಾಧನಪೂರ್ಣರಾಗಿರುವಂತಹ ಜೀವರಿಗೆ ಪುನರಾವರ್ಜಿತವಾಗಿ ಮತ್ತೆ ಹುಟ್ಟದೇ ಇರುವಂತಹ ಲಿಂಗಭಂಗಾತ್ಮಕವಾಗಿರುವಂತಹ ದ್ವಿದಳವಾದ ಸ್ವರೂಪಾನಂದ ಆವಿರ್ಭಾವ ಮೋಕ್ಷವನ್ನು ಕೊಡ್ತಾನೆ ಪರಮಾತ್ಮ. ಸ್ವೋದರೊಳಗಿಟ್ಟೆಲ್ಲರನ್ನು ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಉದರದಲ್ಲಿಟ್ಟುಕೊಂಡು ಸಂತೈಪ ಸಂರಕ್ಷಣೆ ಮಾಡ್ತಾನೆ. ಅಂತಹ ಪರಮಾತ್ಮ ಸರ್ವಜ್ಞ. ಅವನಿಗೆ ಸರ್ವಜ್ಞ ಅಂತ ಯಾಕೆ ಕರೀತಾನೆ ಅಂದರೆ ಸರ್ವವನ್ನು ತಿಳಿದವನಾದ ಕಾರಣದಿಂದ ಸರ್ವಜ್ಞ ಅಂತ ಹೇಳ್ತಾನೆ.
ಪರಮಾತ್ಮನೇ ಕರ್ಮಕ್ಕೆ ಕಾರಣನಾಗಿದ್ದಾನೆ, ಎಲ್ಲದಕ್ಕೂ ಅವನೇ ಕಾರಣನಾಗಿದ್ದಾನೆ. ಈ ರೀತಿಯಾಗಿದ್ದಾನೆ ಅಂತ ತಿಳಿದುಕೊಂಡು ಅವನನ್ನು ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕಾರಣ ಕರ್ತುಗಳಳು ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೊಳ ತಾನೇ ಸ್ವೇಚ್ಛೆಯಲೇ ಪ್ರೇರ್ಯನಲ್ಲರ ಮಾಬ್ಜ ಭವಾರ್ಯರ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲೇ ದಿವಿಜ ದಾನವ ತತಿಯ ದಿನ ದಿನದೇ. ಕಾರ್ಯ ಕೆಲಸದಲ್ಲಿಯೂ ಅವನೇ ಇದ್ದಾನೆ, ಅಂದರೆ ಕ್ರಿಯೆಯಲ್ಲಿ ಅವನೇ ಇದ್ದಾನೆ. ಕಾರಣ ಆ ಕಾರ್ಯದಲ್ಲಿಯೂ ಅವನೇ ಇದ್ದಾನೆ. ಕರಣಂ ಕಾರಣಂ ಕರ್ತ ಅಂತ ವಿಷ್ಣು ಸಹಸ್ರನಾಮ ಹೇಳಿ, ಹೀಗೆ 3 ರೂಪದಿಂದ ಇಂದ್ರಿಯಗಳಲ್ಲಿಯೂ ಕಾರಣದಲ್ಲಿಯೂ ಆ ಕ್ರಿಯೆ ಮಾಡುವರಲ್ಲಿಯೂ ಎಲ್ಲರಿಂದಲೂ ಸ್ವಭಾರ್ಯರಿಂದೊಡಗೂಡಿ ಮಹಾಲಕ್ಷ್ಮೀ ದೇವಿಯಿಂದ ಕೂಡಿಕೊಂಡು ಕಪಿಲಾಚಾರ್ಯ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಅವತಾರವಾಗಿರುವಂತಹ ಕಪಿಲ ಮಹರ್ಷಿಗಳ ರೂಪದಿಂದ ಅವತಾರ ತೆಗೆದುಕೊಂಡಿದ್ದಾನೆ. ಅಂತಹ ಕಪಿಲ ರೂಪದಿಂದ ಪರಮಾತ್ಮ ಅಂದರೆ ಶುದ್ಧ ಆತ್ಮತತ್ವಜ್ಞಾನ ರೂಪದಿಂದ ಪರಮಾತ್ಮ ಜ್ಞಾನಪ್ರದನಾಗಿದ್ದಾನೆ, ಸುಖಪ್ರದನಾಗಿದ್ದಾನೆ. ಅಂತಹ ಪರಮಾತ್ಮ ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೇ. ಇಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲ ಅನಂತ ಜೀವರಾಶಿಗಳಿದ್ದರೂ ಅವನಿಗೆ ಆಟನ ಇದ್ದಂತೆ. ಸ್ವರಮಣನಾಗಿರುವಂತಹ ಪರಮಾತ್ಮ ವಿಜ್ಞಾನಮಯನಲ್ಲಿ ಆನಂದಮಯನಾಗಿ ಅವನೇ ರಮಿಸುತ್ತಾ ಇದ್ದು ಪ್ರೇರ್ಯನಲ್ಲ, ಅಂದರೆ ಕಾರ್ಯಕಾರಣ ಕರ್ತೃಗಳಿಗೆ ಪ್ರೇರಕನಲ್ಲವೇ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಕಾರ್ಯಕಾರಣ ಕರ್ತೃಗಳಲ್ಲಿ ಪ್ರೇರಕನಾಗಿದ್ದು ಪ್ರೇರಕನಾಗಿದ್ದಾನವನು ಪ್ರೇರಣೆ ಮಾಡ್ತಾ ಇದೆ. ರಮಾಬ್ಜ ಭವಾರ್ಯರ, ರಮಾ ಬ್ರಹ್ಮ ರುದ್ರನೇ ಮೊದಲಾಗಿರುವಂತಹ ಎಲ್ಲರನ್ನೂ ರಕ್ಷಿಸಿ ಕಾಪಾಡ್ತಾ ಇದ್ದಾನೆ. ದೈತ್ಯರನ್ನು ಶಿಕ್ಷಿಸ್ತಾನೆ. ಸ್ವವೀರ್ಯದಿಂದ ತನ್ನ ಬಲ ಪರಾಕ್ರಮದಿಂದಲೇ ದಿವಿಜ ದಾನವದತಿಯ ದಿನದಿನ ಬ್ರಹ್ಮಾದಿ ದೇವತೆಗಳ ಸಮೂಹವನ್ನು ದಾನವತದ ಅನುಪುತ್ರ ಆಗಿರುವಂತಹ ಜೀವಿಗಳಾಗಿರುವ ದೈತ್ಯ ದಾನವರನ್ನು ನಿತ್ಯದಲ್ಲಿಯೂ ದೇವತೆಗಳನ್ನು ರಕ್ಷಿಸಿ ದೈತ್ಯರನ್ನು ಶಿಕ್ಷಿಸ್ತಾ ಇದ್ದಾನೆ. ಕರ್ಮ ಪ್ರೇರಕನಾಗಿದ್ದಾನೆ ಅಂಥೇಳಿ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡು ಅಂಥೇಳಿ ಹೇಳ್ತಾ ಇದ್ದಾರೆ. ಈ ಸಮಸ್ತ ಜಗತ್ತಿನೊಳಗೆ ಆಕಾಶದೋಲೇರುತಿಪ್ಪ ವ್ಯಾಪ್ತಾವೇಶವತಾರ ಅಂತರಾತ್ಮಕನಾಗಿ ಪರಮಾತ್ಮ ನಾಶರಹಿತ ಜಗತ್ತಿನೊಳಗವಕಾಶದನು ತಾನಾಗಿ ಯೋಗಿ ಶಾಶಯ ಸ್ಥಿತ ತನ್ನೊಳಗೆಲ್ಲರನ್ನಿಟ್ಟು ಸಲಹುವನು. ಈ ಸಮಸ್ತ ಜಗತ್ತಿನೊಳಗೆ ಕಣ್ಣು ಕಾಣಿಸುವಂತಹ ಸಮಸ್ತ ಬ್ರಹ್ಮಾಂಡದಲ್ಲಿ ಮತ್ತು ಕಾಸ್ದೇ ಇರುವಂತಹ ಪಿಂಡಾಂಡದಲ್ಲಿಯೂ ಹೇಗಿದ್ದಾನೆ ಪರಮಾತ್ಮ ಅಂದರೆ ಆಕಾಶದಂತೆ ಇದ್ದಾನೆ. ಹೇಗೆ ಆಕಾಶ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆಯೋ ಹಾಗೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ, ಜಗತ್ತಿನ ಒಳಗೂ ಇದ್ದಾನೆ, ಜಗತ್ತಿನ ಹೊರಗೂ ಇದ್ದಾನೆ, ಸರ್ವತ್ರದಲ್ಲಿದ್ದಾನೆ. ವ್ಯಾಪ್ತ ಅಂದರೆ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ, ಒಂದೇ ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ. ಜಡಚೇತನರಲ್ಲಿ ವ್ಯಾಪ್ತನಾಗಿದ್ದಾನೆ, ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ತನ್ನ ಸಚ್ಚಿದಾನಂದ ರೂಪದಿಂದ ಚಿನ್ಮಯ ಅವಯವಗಳಿಂದ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಸಾಂಶರಾಗಿರುವಂತಹ ದೇವತೆಗಳಲ್ಲಿಯೂ ಆವೇಶ ಅಂತಂದರೆ ಬಲರಾಮ ಮೊದಲಾದಂತಹ ಆ ದೇವತೆಗಳಲ್ಲಿಯೂ ಪರಮಾತ್ಮನ ಆವೇಶ ತುಂಬಿದೆ. ಅವತಾರ ಅಂದರೆ ಪರಮಾತ್ಮ ರಾಮಕೃಷ್ಣ ಇತ್ಯಾದಿ ಅವತಾರ ರೂಪದಿಂದ ಬಂದಿದ್ದಾನೆ. ಅಂತರಾತ್ಮಕನಾಗಿ ಎಲ್ಲ ಜೀವ ಜಡಗಳಿಗೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ನಾಶರಹಿತ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಯಾವ ರೀತಿಯೂ ನಾಶ ಇಲ್ಲ. ಅನಿತ್ಯತ್ವ, ದೇಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ ಯಾವ ರೀತಿಯ ನಾಶವೂ ಅವನಿಗಿಲ್ಲ. ಈ ರೀತಿಯಾಗಿ ಸಕಲ ಜಗತ್ತಿನಲ್ಲಿ ಎಡಬಿಡದೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಜೀವರ ಅಂತರ್ಯಾಮಿಯಾಗೂ ಇದ್ದಾನೆ.
ಎಲ್ಲ ಕಡೆಗೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಇಂತಹ ಪರಮಾತ್ಮ ಯೋಗಿ ಶುದ್ಧರಾಗಿ ಚಿತ್ತಶುದ್ಧರಾಗಿರುವಂಥ ಯೋಗಿಗಳ ಹೃದಯ ಮನಸ್ಸಿನಲ್ಲಿಯೂ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಎಲ್ಲರನ್ನೂ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯೊಳಗಿಟ್ಟುಕೊಂಡು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ದಾರುಪಾಷಾಣಗತ ಪಾವಕ ಬೇರೆ ಬೇರೆ ಪಂತೆ ಕಾರಣ ಕಾರ್ಯಗಳ ಒಳಗೆದ್ದು ಕಾರಣ ಕಾರ್ಯನೆಂದೆನಿಸೇ ತೋರಿಕೊಳ್ಳದೆ ಎಲ್ಲರೊಳು ವ್ಯಾಪಾರ ಮಾಡುವ ಯೋಗ್ಯತೆಗಳನ್ನು ಸಾಧ ಫಲಗಳನ್ನು ಉಣಿಸಿ ಸಂತೈಸುವ ಕೃಪಾಸಾಂದ್ರ. ದಾರು ಕಟ್ಟಿಗೆಯಲ್ಲಿ ಯಜ್ಞ ಮಾಡುವಂತಹ ಯಜ್ಞದಲ್ಲಿ ಅಗ್ನಿಮಥನ ಮಾಡುವಂತಹ ಕಟ್ಟಿಗೆಯಲ್ಲಿ ಪಾಷಾಣಗತ ಶಿಲೆಯಲ್ಲಿ ಅಡಕವಾಗಿರುವ ಅಗ್ನಿಯಂತೆ ಒರಳು ಕಡಗೋಲು ಮಥನ ಮಾಡುವಂಥ ಕಟ್ಟಿಗೆ ಎಲ್ಲದರಲ್ಲಿಯೂ ಕಲ್ಲಿನಲ್ಲಿ ಅಡಕವಾಗಿರುವ ಅಗ್ನಿಯಂತೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಮಥನ ಮಾಡಿದರೆ ಕಲ್ಲನ್ನು ಕಲ್ಲಿಗೆ ಘರ್ಷಿಸಿ ಮಥನ ಮಾಡಿದರೆ ಅಗ್ನಿ ಉತ್ಪನ್ನವಾಗಿ ಪ್ರಕಾಶಿಸುವಂತೆ ಸಾಧನ ಜೀವಿಗಳಾಗಿರುವಂತಹ ಹೃದಯ ಮಂದಿರದಲ್ಲಿ ಪರಮಾತ್ಮ ಇದ್ದಾನೆ. ಕಾರಣವಾದ ವಸ್ತುವಿನಲ್ಲೂ ಅವನೇ ಇದ್ದಾನೆ. ಕ್ರಿಯಾರೂಪವಾಗಿರುವಂತಹ ಆ ರೂಪದಲ್ಲಿ ಅಲ್ಲಿಯೂ ಅವನೇ ಇದ್ದಾನೆ. ಅಗ್ನಿಯಲ್ಲೂ ಅವನೇ ಇದ್ದಾನೆ, ಶಿಲೆಯಲ್ಲೂ ಅವನೇ ಇದ್ದಾನೆ. ಈ ರೀತಿಯಾಗಿ ಕಾರಣವು ತಾನೇ ಅನಿಸಿಕೊಂಡು ಕಾರ್ಯವೂ ತಾನೇ ಆಗಿದ್ದಾನೆ. ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದಾನೆ. ತೋರಿಕೊಳ್ಳದೆ ಅಂತ ಹೇಳ್ತಾ ಇದ್ದಾರೆ. ಅವನು ಮಾಡ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ. ಅದು ಹೇಗೆ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯೋಗಿಗಳಿಗಷ್ಟೇ ಕಾಣಿಸುತ್ತೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿ. ಸಾಮಾನ್ಯ ಮನೆಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಹೇಗೆ ಅಂತಂದರೆ, ದಾರುವಿನಲ್ಲಿ ದಾರು ಶಿಲೆಗಳಲ್ಲಿ ಅಗ್ನಿ ಇದ್ದಂತೆ ಗೊತ್ತಾಗುತ್ತೆ. ದಾರು ಕಟ್ಟಿಗೆಯಲ್ಲಿ ಅದು ಇದು ಮಾಡಿದಾಗ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಸಕಲ ಕ್ರಿಯೆಗಳನ್ನು ಪರಮಾತ್ಮ ತಾನೇ ಮಾಡಿಸ್ತಾ ಇದ್ದಾನೆ. ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದುಕೊಂಡು ಕೃಪಾಸಾಂದ್ರ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಅಂತಂದರೆ, ಕೃಪಾ ಸಮುದ್ರನಾಗಿದ್ದಾನೆ, ಕರುಣಾ ಸಮುದ್ರನಾಗಿದ್ದಾನೆ. ಅಂತಹ ಪರಮಾತ್ಮ ಎಲ್ಲರಲ್ಲಿ ಅವರವರ ಯೋಗ್ಯತೆಯಂತೆಯಲ್ಲಿದ್ದು ವ್ಯಾಪಾರ ಮಾಡಿ ಫಲಗಳುಣಿಸುವನು. ಅವರಿಗೆ ತಕ್ಕ ಫಲಗಳನ್ನು, ಅವರ ಕರ್ಮಕ್ಕೆ ತಕ್ಕ ಫಲಗಳನ್ನು ಕೊಟ್ಟು ಸಂತೈಸುವ ಅಂತ ಹೇಳ್ತಾರೆ. ಸಮಾಧಾನ ಪಡಿಸ್ತಾನೆ, ತೃಪ್ತಿಪಡಿಸ್ತಾನೆ. ಆದ್ದರಿಂದ ಇದು ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ. ಪರಮಾತ್ಮ ಹೇಗೆ ಮಾಡ್ತಾನೆ ತಿಳ್ಕೊಳ್ರಿ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಸರ್ವರ ಅಂತರ್ಯಾಮಿ, ತನ್ನಾಮಕನಾಗಿ ತತ್ತತ್ ನಾಮಕನಾಗಿ ಅಂತರ್ಯಾಮಿಯಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದುಕೊಂಡು ಅವರವರ ಯೋಗ್ಯತೆಯಂತೆ ಅವರಿಂದ ಕರ್ಮಗಳನ್ನು ಮಾಡಿಸಿ ಆ ಫಲಗಳನ್ನು ಜೀವರಿಗೆ ಅನುಭವಕ್ಕೆ ತಂದುಕೊಡ್ತಾನೆ. ಹಾಗೆ ತಿಳ್ಕೊಂಡಾಗಲೇ ಕರ್ಮದಿಂದ ವಿಮೋಚನೆಗೊಳ್ತೀವಿ. ಊರ್ಮಿಯೊಳಗೋಲಿಪ್ಪ ಕರ್ಮ ವಿಕರ್ಮಜನ್ಯ ಫಲಾಫಲಗಳ ನಿರ್ಮಲಾತ್ಮನು ಮಾಡಿಸಿ ಉಂಡುಣಿಸುತ್ತಿಪ್ಪ. ನಿರ್ಮಮ ನಿರಾಮಯ ನಿರಾಶ್ರಯ ಧರ್ಮವಿತು ಧರ್ಮಾತ್ಮಧರ್ಮಗ ದುರ್ಮತಿ ಜನರನ್ನೊಲ್ಲ ಪ್ರತಿಮಲ್ಲ ಜಗಕ್ಕೆಲ್ಲ. ಊರ್ಮಿಯೋಳಿಪ್ಪ, ಊರ್ಮಿಗಳು ಅಂತಂದರೆ ಸಮುದ್ರದ ತೆರೆಯಂತೆ ಒಂದು ಕ್ಷಣವೂ ಬಿಡದೆ ಅವು ತೆರೆಗಳು ಹೆಂಗೆ ಒಂದರ ಮೇಲೆ ಕೆಳಗೆ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ಪರಮಾತ್ಮ ಕರ್ಮ ವಿಕರ್ಮಜನ್ಯ ಫಲಾಫಲಗಳ ಆಯಾ ಕರ್ಮಗಳ ಫಲವನ್ನು, ವಿಕರ್ಮ ಮಾಡಬಾರದಕ್ಕೆ ಪಾಪ ಕರ್ಮ ಮಾಡ್ತಾರೆ, ಅದ್ರ ಫಲವನ್ನು
ಎರಡೂ ಫಲಗಳನ್ನು ಕೊಡೋನು ಅವನೇ. ನಿರ್ಮಲಾತ್ಮಕನು, ದೋಷದಹಿತನಾಗಿರುವಂತಹ ಪರಮಾತ್ಮ, ನಿರ್ದೋಷನಾಗಿರುವಂತಹ ಪರಮಾತ್ಮ, ಚಿನ್ಮಯ ಶರೀರನಾಗಿರುವಂತಹ ಪರಮಾತ್ಮ ಎಲ್ಲ ಜೀವರಲ್ಲಿದ್ದು ಎರಡೂ ಥರದ ಕರ್ಮ, ಉಭಯ ಕರ್ಮಗಳನ್ನು, ಪಾಪಕರ್ಮಗಳು ಪುಣ್ಯಕರ್ಮಗಳು ಅವರ ಇದಕ್ಕನುಸಾರವಾಗಿ ಮಾಡಿಸುತ್ತಾ, ಇದ್ಯಾವ ಕರ್ಮಗಳ ಲೇಪವೂ ಅವನಿಗಿಲ್ಲ, ಕರ್ಮ ನಿರ್ಲೇಪನಾಗಿದ್ದಾನೆ. ಮಾಡಿಸಿ ಜೀವರಿಂದ ದ್ವಿವಿಧ ಕರ್ಮಗಳನ್ನು, ಎರಡೂ ಥರದ ಕರ್ಮಗಳನ್ನು ಮಾಡಿಸುತ್ತಾ ತಾನು ಕರ್ಮ ಮಾಡಿದರೂ ಲೇಪವಿಲ್ಲದವನಾಗಿ ಉಂಡು ತನ್ನ ಶುಭಸಾರವಾಗಿರುವಂಥ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡಿ ಉಣಿಸುತ್ತಿಪ್ಪ ಜೀವರಿಗೆ ಅವರವರ ಕರ್ಮಕ್ಕನುಸಾರವಾಗಿ ಅವರಿಗೆ ಆ ಫಲವನ್ನು ಕೊಡ್ತಾ ಇರ್ತಾನೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಕರ್ಮವನ್ನು ಮಾಡು. ನನ್ನಷ್ಟು ಮಾಡೋರು ಅಹಂಕಾರವನ್ನು ಬಿಡು. ಶಾಸ್ತ್ರದಲ್ಲಿ ಹೇಳಿದಂತೆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನೇ ನನ್ನ ಇಂದ್ರಿಯಾಂತರ್ಗತನಾಗಿ, ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಅವನೇ ಮಾಡಿಸ್ತಾ ಇದ್ದಾನೆ, ಇದು ಅವನಿಗೇ ಸಮರ್ಪಣೆ ಅಂಥೇಳಿ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾಯಿದ್ದೆ. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಲಿ, ಆಗಲೇ ನೀನು ಕರ್ಮದಿಂದ ವಿಮೋಚನೆಗೊಳ್ತಿ. ಇಲ್ಲದೇ ಇದ್ದರೆ ಕರ್ಮದೊಳಗೆ ಸಿಕ್ಕಾಕೊಳ್ತಿ. ಅದಕ್ಕೋಸ್ಕರನೇ ಇಲ್ಲಿ ಒಂದೊಂದು ಪದ್ಯದಲ್ಲಿ ಅದನ್ನು ವಿವರಿಸಿ ವಿವರಿಸಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಪ್ರತಿ ಕ್ಷಣಕ್ಕೆ ಸ್ಮರಣೆ ಮಾಡು. ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಿನ್ನಲ್ಲಿದ್ದು ಇಂದ್ರಿಯಾಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ ಅಂಥೇಳಿ, ಅವನೇ ಮಾಡಿಸ್ತಾನೆ, ಏನು ಮಾಡ್ಕೊಳ್ಳಿ ಅವನೇ ಅಂತ ಹಂಗನ್ಬೇಡಿ. ನೀವು ಸರಿಯಾಗಿ ಧರ್ಮಗಳನ್ನು ತಿಳಿದುಕೊಂಡು, ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಮಾಡುತ್ತಾ ಆ ಪರಮಾತ್ಮನೇ ಇಂದ್ರಿಯಾಂತರ್ಗತ ದೇವತೆಗಳ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮಾಡು. ಆಗ ನೀನು ಕರ್ಮದಿಂದ ವಿಮೋಚನೆಗೊಳ್ತಿ ಅಂತ ಹೇಳ್ತಾರೆ. ಒತ್ತಿವ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.